ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ತಾಂಬೂಲ ಪ್ರಶ್ನೆ, ರಾಶಿ ಪ್ರಶ್ನೆ, ತಾಳೆಗರಿ ಪ್ರಶ್ನೆ, ಗುಲಗಂಜಿ ಪ್ರಶ್ನೆಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಗುರುಗಳು ಪರಿಹಾರವನ್ನ ತಿಳಿಸಿಕೊಡೋದ್ರ ಜೊತೆಗೆ ಏಕ ನಕ್ಷತ್ರದಲ್ಲಿ ಮದುವೆಯಾದ್ರೆ ಯಾವೆಲ್ಲ ದೋಷಗಳು ಕಾಡತ್ತೆ, ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏಕ ನಕ್ಷತ್ರದಲ್ಲಿ ಮದುವೆಯಾಗಿದ್ರೆ ಯಾವ ರೀತಿ ದೋಷ ನಿವಾರಣೆ ಮಾಡ್ಕೋಬೇಕು, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಗುರುಗಳು ತಿಳಿಸಿಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ವಿಷ್ಣೋನುಕಂವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವಿಮಮೇರಜಾಗಂ ಸಿಯೋ ಹಸ್ಕಭಾಗ್ಯದುತ್ತರಗಂ ಸದಸ್ತಂ ಚಕ್ರಮಾಣಸ್ತೇದೋರುಗಾಗ್ಯೋ ವಿಷ್ಣೋರರಾಟಮಸಿ ವಿಷ್ಣಾಃ ಪೃಷ್ಠಮಸಿ ವಿಷ್ಣಾಸ್ನಪ್ರಯಸ್ತ ವಿಷ್ಣಾ ಸೂರ್ಯಸ ವಿಷ್ಣಾ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇತ್ವಾಹ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳ ಕಾರ್ಯಕ್ರಮದ ಮೊದಲಿಗೆ ಎಂದಿನಂತೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಹಾಗೆ ಈ ದಿನ ಯಾವ ರಾಶಿಗೆ ನಷ್ಟ, ಯಾವ ರಾಶಿಯವರಿಗೆ ಲಾಭ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ವ್ಯವಹಾರಗಳಲ್ಲಿ ಬಹಳಷ್ಟು ಎಚ್ಚರವನ್ನ ವಹಿಸಿ, ಇಲ್ಲ ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗತ್ತೆ. ಬಾಕಿ ಹಣ ಕೈ ಸೇರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ಮನಃಶಾಂತಿ, ರಾಜಕೀಯ ವ್ಯಕ್ತಿಗಳಿಂದ ಬಹಳಷ್ಟು ಸಹಾಯ ಈ ದಿನ ನೀವು ಪಡಿತೀರಾ. ಅನಗತ್ಯ ಖರ್ಚನ್ನ ಮಾಡ್ಕೊಂಡ್ಬಿಡ್ತೀರಾ. ಇದ್ದಕ್ಕಿದ್ದಾಗೆ ಖರ್ಚಿನ ಮೇಲೆ ನಿಗವನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇದ್ದಕ್ಕಿದ್ದಾಗೆ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಸುದರ್ಶನ ಮಂತ್ರವನ್ನ ಪಠಿಸಿ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀ ಜನವಲ್ಲಭಾಯ ಈ ಮಂತ್ರವನ್ನ 108 ಬಾರಿ ಪಠನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಹಿತೈಷಿಗಳಿಂದ ಬೆಂಬಲ, ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಂಧುಗಳು, ಗೆಳೆಯರು, ಬಹಳಷ್ಟು ಬಾಂಧವ್ಯ ಇರ್ತಕ್ಕಂಥವರು ಬಹಳಷ್ಟು ಸಹಾಯವನ್ನ ಮಾಡ್ತಕ್ಕಂಥ ಒಂದು ದಿನವಾಗತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ. ಪರಸ್ತ್ರೀಯಿಂದ ತೊಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪರಸ್ತ್ರೀಯಿಂದ ತೊಂದರೆಗೆ ಒಳಗಾಗಬೇಕಾಗುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಗಕಾರ ಗಣಪತಯೇ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಎಕ್ಕದ ಹಾರವನ್ನ ಅಥವಾ ಅರ್ಕಪುಷ್ಪವನ್ನ ಮಹಾಗಣಪತಿಗೆ ಅರ್ಪಣೆಯನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ದ್ರವ್ಯ ಲಾಭ, ದೈವಿಕ ಚಿಂತನೆ, ದೈವಶಕ್ತಿಯ ಬಗ್ಗೆ ಬಹಳಷ್ಟು ಚಿಂತನೆಯನ್ನ ಮಾಡ್ತಕ್ಕಂಥ ಒಂದು ದಿನವಾಗತ್ತೆ. ಪರರ ಧನ ಪ್ರಾಪ್ತಿ, ಯಾರದೋ ಧನ ಪ್ರಾಪ್ತಿ, ಆಕಸ್ಮಿಕ ಧನ ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಗೆ ವಿದೇಶ ಪ್ರಯಾಣ ಮಾಡೋಕೆ ತಯಾರಿಗಳನ್ನ ನಡೆಸ್ತೀರಾ. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನ ಹಾಕಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಆದಾಯಕ್ಕಿಂತ ಖರ್ಚು ಜಾಸ್ತಿ. ಬಹಳಷ್ಟು ಖರ್ಚನ್ನ ಮಾಡ್ಕೊಂಡ್ಬಿಡ್ತೀರಾ. ಯಾರನ್ನೂ ಕೂಡ ಹೆಚ್ಚಿಗೆ ನಂಬತಕ್ಕಂಥದ್ದು ಬೇಡ. ಮಾತಾಪಿತೃಗಳಲ್ಲಿ ಪ್ರೀತಿ ವಾತ್ಸಲ್ಯ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ರೋಗ ಬಾಧೆ, ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾಗಿ ಚಿಕಿತ್ಸೆಗೋಸ್ಕರ ಹೋರಾಟಗಳನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ಸೂರ್ಯ ನಮಸ್ಕಾರವನ್ನ ಮಾಡಿ ಕಪ್ಪು ಶ್ವಾನಕ್ಕೆ ಊಟವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಅಧಿಕ ಚಿಂತೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ. ಲೇವಾದೇವಿ ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥ ಒಂದು ಸಾಧ್ಯತೆ. ಯಾರೋ ಮೇಲೆ ನಂಬಿಕೆಯಿಂದ ಬಿಟ್ಟು ಅವರು ಮೋಸ ಮಾಡ್ತಕ್ಕಂಥದಕ್ಕೆ ನೀವು ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೆಳಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಓಂ ಪದ್ಮಪ್ರಿಯಾಯ ನಮಃ ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿ ಸಹೋದರ ಸಹೋದರಿಯರಿಗೆ ಕೈಲಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಭೂಮಿ ಖರೀದಿಸುವ ಶುಭ ಯೋಗ.
ನೀವು ಅನ್ಕೊಂಡೇ ಇರಲ್ಲ. ಇದ್ದಕ್ಕಿದ್ದಾಗೆ ಯಾರೋ ಬರ್ತಾರೆ, ಎಲ್ಲೋ ಒಂದು ಕಡೆ ಭೂಮಿ ಇದೆ ಅಂತ ಹೇಳ್ತಾರೆ ಅಥವಾ ಸೈಟ್ ಇದೆ ಅಂತ ಹೇಳ್ತಾರೆ, ತಗೊಂಡ್ಬಿಡೋಕೆ ಬಹಳಷ್ಟು ಹೋರಾಟವನ್ನ ಮಾಡ್ತೀರಾ, ಜೊತೆಗೆ ಲಾಭವನ್ನೂ ಕೂಡ ಮಾಡ್ಕೋತೀರಾ. ಮೇಲಾಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ದಾಯಾದಿಗಳ ಕಲಹಗಳಾಗತ್ತೆ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡಿ ಮಾತಿನ ಚಕಮಕಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ಚೋರ ಭೀತಿ, ನಿಮ್ಮಲ್ಲಿ ಇರ್ತಕ್ಕಂಥ ಹಣ ಕಳ್ಳತನವಾಗ್ತಕ್ಕಂಥದ್ದು ಅಥವಾ ಯಾವುದೋ ಅಮೂಲ್ಯವಾದ ವಸ್ತುಗಳು ಕಳ್ಳತನವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 18 ಬಾರಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಾನುಕೂಲ. ಯಾವುದೇ ಕೆಲಸಕ್ಕೆ ಕೈ ಹಾಕಿ ಆ ಕೆಲಸದಲ್ಲಿ ಬಹಳಷ್ಟು ಅನುಕೂಲಗಳನ್ನ ಪಡಿತೀರಾ. ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇಂಥ ಒಂದು ಕಷ್ಟಗಳನ್ನ ನೀವು ಈ ದಿನ ಅನುಭವಿಸಬೇಕಾಗತ್ತೆ. ಹೇಳಿಕೆ ಮಾತನ್ನ ಕೇಳಿ ಕಷ್ಟಕ್ಕೆ ಸಿಲುಕೊಂಡ್ಬಿಡ್ತೀರಾ ನೋಡಿ. ಯಾರ್ಯಾರು ಗೋಡೆಗೆ ಕಿವಿ ಮಾಡ್ಕೊಂಡಿದ್ದೀರೋ ಅಂತವರು ಈ ದಿನ ಹೇಳಿಕೆ ಮಾತನ್ನ ಕೇಳಬೇಡಿ. ಈ ದಿನ ಹೇಳಿಕೆ ಮಾತನ್ನ ಕೇಳಿದ್ರೆ ನಾನಾ ರೀತಿಯ ಸಮಸ್ಯೆಗಳು ಖಂಡಿತವಾಗಿ ಸೃಷ್ಟಿಯಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮಃ ಶಿವಾಯ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಬಹಳಷ್ಟು ಮುನ್ನಡೆಯಾಗ್ತಕ್ಕಂಥದ್ದು, ಮನ್ನಣೆ ಲಭ್ಯವಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಆದರೆ ಬೇರೆ ಉದ್ಯೋಗಗಳನ್ನ ವ್ಯಾಪಾರಗಳನ್ನ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಅಭಿವೃದ್ಧಿ ಕುಂಠಿತವಾಗ್ತಕ್ಕಂಥದ್ದು. ವ್ರತ ಧನವಯ ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಎಲ್ಲಿ ಹೋದರೂ ಕೂಡ ಅಶಾಂತಿ, ಅಪಜಯವನ್ನ ಅನುಭವಿಸಬೇಕಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಸ್ಕಂದಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬ್ರಹ್ಮಚಾರಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಹೊಸ ಜವಾಬ್ದಾರಿಯನ್ನ ಒಪ್ಪಿಕೊಳ್ಳುವ ಮುಂಚೆ ಯೋಚನೆಯನ್ನ ಮಾಡಿ. ದಿಢೀರಂತ ನಿರ್ಧಾರವನ್ನ ಯಾವುದೇ ಒಂದು ವಿಚಾರದಲ್ಲಿ ತೆಗೆದುಕೋಬೇಡಿ. ಉನ್ನತ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಬಹಳಷ್ಟು ಪ್ರಗತಿ, ಸಮಾಜದಲ್ಲಿ ಗೌರವ ಮನ್ನಣೆ ಈ ದಿನ ಪ್ರಾಪ್ತಿಯಾಗತ್ತೆ. ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಯೂ ಕೂಡ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಒಟು ಬ್ರಾಹ್ಮಣನಿಗೆ ಸ್ವಯಂ ಪಾಕವನ್ನ ನೀಡಿ ಆಶೀರ್ವಾದವನ್ನ ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ಸ್ತ್ರೀ ಲಾಭ. ಯಾರ್ಯಾರು ಮದುವೆ ಆಗಿಲ್ವೋ ಅಂತವರು, ಯಾರು ವಧುಗಳನ್ನು ಹುಡುಕ್ತಾ ಇದ್ದೀರೋ ಅಂತವರಿಗೆ ಸ್ತ್ರೀ ಲಾಭಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ಯಾರ್ಯಾರು ವ್ಯಾಪಾರವನ್ನ ಮಾಡ್ತಾ ಇದ್ದೀರೋ ಅವರಿಗೆ ಧನ ಲಾಭಗಳಾಗತ್ತೆ. ಆಭರಣ ಖರೀದಿಯನ್ನ ಮಾಡ್ಲಿಕ್ಕೂ ಕೂಡ ಬಹಳಷ್ಟು ಓಡಾಟವನ್ನ ಮಾಡ್ತೀರಾ. ಆದ್ರೆ ಆತ್ಮೀಯರೊಂದಿಗೆ ಕಲಹಗಳನ್ನ ಮಾಡ್ಕೋಬೇಕಾಗತ್ತೆ, ಮಕ ಮುನಿಸನ್ನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಈ ದಿನ ಕನಕದುರ್ಗೆಯ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ಕುಂಕುಮಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ರಿಯಾಯಿತಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚತಕ್ಕಂಥದ್ದು ಕಂಡು ಬರುತ್ತೆ. ನಿಮ್ಮ ವ್ಯಾಪಾರದಲ್ಲಿ ರಿಯಾಯಿತಿಯನ್ನ ಇಟ್ಟು ವ್ಯಾಪಾರಗಳನ್ನ ಮಾಡುವಕ್ಕೆ ಮುಂದಾಗ್ತೀರಾ. ಹೊಸ ವ್ಯಾಪಾರವನ್ನು ಕೂಡ ಪ್ರಾರಂಭವನ್ನ ಮಾಡ್ತೀರಾ. ಮಿತ್ರರ ಆಗಮನದಿಂದ ಬಹಳಷ್ಟು ಸಂತೋಷ ಸಂತಸ ಎರಡೂ ಕೂಡ ನಿಮಗೆ ಲಭ್ಯವಾಗತ್ತೆ. ಭೋಗ ವಸ್ತು ಪ್ರಾಪ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಶ್ರೀ ರಂಗನಾಥಾಯ ನಮಃ ಈ ಮಂತ್ರವನ್ನ 54 ಬಾರಿ ಜಪವನ್ನ ಮಾಡಿ ಸಿಹಿ ಪದಾರ್ಥವನ್ನ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥವರಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಕಾರ್ಯ ವಿಕಲ್ಪ. ಯಾವುದೇ ಕೆಲಸಕ್ಕೆ ಯಾಕೆ ಅದರಲ್ಲಿ ವಿಘ್ನಗಳನ್ನ ಅನುಭವಿಸ್ತಕ್ಕಂಥದ್ದು. ಬದುಕಿಗೆ ಉತ್ತಮ ತಿರುವು ಸಿಗ್ತಕ್ಕಂಥ ದಿನವಾಗತ್ತೆ. ಪ್ರಚಾರದ ಸಭೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸ್ತ್ರೀಯರಿಗೆ ಶುಭ ಸಮಯವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಗುರು ಸಮಾನರಾಗಿರ್ತಕ್ಕಂಥವರಿಗೆ ಹಳದಿ ವಸ್ತ್ರವನ್ನ ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ವಿನೋದ್ ಅನ್ನೋರು ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ವಿನೋದ್ ಅವರೇ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮೇಡಮ್. ಸರಿ, ಆಯ್ತು, ಗುರುಗಳಿದ್ದಾರೆ, ಮಾತನಾಡಿ. ವಿನೋದ್ ಅವರೇ ನಮಸ್ಕಾರ. ಅಪ್ಪ ನಮಸ್ತೆ. ನಮಸ್ತೆ ಗುರುಜಿ. ತುಂಬಾ 800 ಕರೆ ಮಾಡಿದ್ದೇನೆ ಗುರುಜಿ, ನಿಮ್ಗೆ ಸಿಗ್ಲಿಲ್ಲ, ಇವತ್ತು ಸಿಕ್ತು. ತುಂಬಾ ನಾನು ಧನ್ಯವಾದ. ಖಂಡಿತ ಭಗವದಾಜ್ಞೆಯ ಭಗವಂತನ ಆಜ್ಞೆ ಈ ದಿನ ನಿಮಗಿತ್ತು, ಕರೆ ಕನೆಕ್ಟ್ ಆಗಬೇಕು ಅಂತ ಆಗಿದೆ.
ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಕೊಡಿ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 5 ಸ್ವಾಮಿ. 5. ನಿಮ್ಮ ಕುಲದೇವತೆ ಮನೆ ದೇವರು ಯಾವುದು? ಮಂಜುನಾಥ ಸ್ವಾಮಿ. ಧರ್ಮಸ್ಥಳ ಮಂಜುನಾಥನ ಅಥವಾ ಬೇರೆ ಕಡೆ ಇರ್ತಕ್ಕಂಥ ಮಂಜುನಾಥನ? ಧರ್ಮಸ್ಥಳ ಮಂಜುನಾಥ. ಧರ್ಮಸ್ಥಳ ಮಂಜುನಾಥ. ಅಂದ್ರೆ ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ 5 ಅಲ್ಲ? ಹೌದು ಸ್ವಾಮಿ. 5. ನೀವು ಹೇಳಿರ್ತಕ್ಕಂಥ ಸಂಖ್ಯೆಯ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತೇನೆ. 1 2 3 4 5. 1 2 3 4 5 6 7 8 9 10. ಏನು ಗುರುಜಿ, ಎಷ್ಟೇ ಕಷ್ಟಪಟ್ಟರೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ಉದ್ಯೋಗದಲ್ಲೂ ಕೂಡ ಅಭಿವೃದ್ಧಿ ನನಗೆ ಲಭ್ಯವಾಗ್ತಾ ಇಲ್ಲ, ಯಾಕೆ ಈ ರೀತಿ ಆಗ್ತಾ ಇದೆ? ಯಾವ ಗ್ರಹದ ಕಾಟವೋ ಅಥವಾ ಯಾವ ದೇವರ ಕಾಟವೋ ಅನ್ನೋ ಪ್ರಶ್ನೆಯನ್ನ ಇಟ್ಟುಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದೌದೌದು, ಸತ್ಯ ಸ್ವಾಮಿ, ಸತ್ಯ. ಖಂಡಿತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಕುಲದೇವತೆ ಧರ್ಮಸ್ಥಳ ಮಂಜುನಾಥ ಅಂತ ಹೇಳ್ತಾ ಇದ್ದೀರಾ. ಆ ಧರ್ಮಸ್ಥಳದಲ್ಲಿ ನಿತ್ಯ ಅನ್ನದಾನವನ್ನ ನೀವು ನೋಡಿರ್ತೀರಾ, ನೀವು ಕೂಡ ಊಟ ಮಾಡಿರ್ತೀರಾ. ಆ ನಿತ್ಯ ಅನ್ನದಾನವನ್ನ ಮಾಡ್ತಕ್ಕಂಥ ಒಂದು ಸ್ಥಾನಕ್ಕೆ ವ್ಯವಸ್ಥಿತವಾಗಿ ಹೋಗಿ ಪ್ರಾತಃ ಕಾಲದಲ್ಲಿ ನೋಡಿ, ಅಲ್ಲಿ ತ್ರಿಕಾಲ ಅಭಿಷೇಕ ಅಂತಕ್ಕಂಥದ್ದು ನಡೆಯುತ್ತೆ. ಪ್ರಾತಃ ಕಾಲದಲ್ಲಿ ಅಭಿಷೇಕದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನ ಮಾಡಿ, ಜೊತೆಗೆ ಆ ಅಭಿಷೇಕದ ದಿನವೇ ವ್ಯವಸ್ಥಿತವಾಗಿ ಅನ್ನದಾನದಲ್ಲಿ ಒಂದು 10 ಜನಕ್ಕೆ ಆಗ್ತಕ್ಕಂಥ ಅನ್ನದಾನವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ ಪ್ರಯತ್ನವನ್ನ ಪಡಿ. ಈ ರೀತಿ ನೀವು ಮಾಡಿದಾಗ ಏನಾಗತ್ತೆ, ಭಗವಂತ ಕಷ್ಟ ಕಾರ್ಪಣ್ಯಗಳನ್ನ ಅರ್ಪಣೆಯನ್ನ ಮಾಡಿ ಬನ್ನಿ. ಈ ರೀತಿ ನೀವು ಮಾಡಿದಾಗ ವ್ಯವಸ್ಥಿತವಾಗಿ ಉದ್ಯೋಗ ಪ್ರಾಪ್ತಿಯಾಗತ್ತೆ. ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತೀರಾ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದ ವಿನೋದ್ ಕರೆ ಮಾಡಿದ್ದಕ್ಕೆ. ಈಗ ನಾಗೇಶ್ ಅನ್ನೋರು ಉಡುಪಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಕರೆ ಕಟ್ಟಾಗಿದೆ. ಈಗ ಆಶಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ, ಮಾತನಾಡಿ. ಯಾರ ಬಗ್ಗೆ ಕೇಳ್ಬೇಕು? ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕು? ನನ್ನ ಬಗ್ಗೆನೇ ಕೇಳ್ಬೇಕು ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಸರ್. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿಮ್ಮ. 11 ಗುರುಜಿ. 11. ನಿಮ್ಮ ಮನೆ ದೇವರು ಯಾವ್ದಮ್ಮ? ಪಾಂಡುರಂಗ ವಿಠಲ. ಪಾಂಡುರಂಗ ವಿಠಲ. ಹೌಸ್ ವೈಫ್ ಅಲ್ವಾ ನೀವು? ಹೌದು ಸರ್ ಗುರುಜಿ. 11 ಹೇಳಿದ್ದೀರಾ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಗುಲಗಂಜಿ ಪ್ರಶ್ನೆ ಏನು ಬರುತ್ತೆ. ಸರಿ ಗುರುಜಿ. 1 2 3 4 5 6. ಬಹಳಷ್ಟು ದುಃಖಗಳನ್ನೇ ಅನುಭವಿಸ್ತಕ್ಕಂಥದ್ದಾಗಿದೆ ಜೀವನ. ಮನಸ್ಸಿನಲ್ಲಿ ನಾನಾ ರೀತಿಯ ಚಿಂತೆಗಳು, ಮನಕ್ಲೇಶ, ಇಲ್ಲದೇ ಇರತಕ್ಕಂಥದ್ದನ್ನೆಲ್ಲ ಕೂಡ ಅನುಭವಿಸಿ ಆಗೋಯ್ತು. ಆಗಲೇ ಇನ್ನು ಎಷ್ಟು ದಿವಸ ಗುರೂಜಿ ನನ್ನ ಕಷ್ಟ ಕಾರ್ಪಣ್ಯಗಳು? ಈ ಒಂದು ಪ್ರಶ್ನೆಯನ್ನ ಹಿಡಿದು ಕರೆ ಮಾಡಿದ್ದೀರಾ, ಹೌದಾ? ಹೌದು ಗುರುಜಿ. ಹೌದು. ಹೇಳಿಮ್ಮ, ಏನಾಗ್ಬೇಕು ತಾಯಿ? ಅದೇ ಒಂದಲ್ಲ ಗುರುಜಿ, ನನ್ನ ಕಷ್ಟ ಏನಂತ ಹೇಳ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಹೌದಮ್ಮ, ಒಂದು ಕೆಲಸ ಮಾಡಿ. ನಿಮ್ಮ ವಾಸಸ್ಥಾನದಿಂದ ಉತ್ತರ ಭಾಗದಲ್ಲಿ ಗಣೇಶನ ಮಂದಿರ ಇದೆ, ಹೌದಾ? ಹೌದು ಗುರುಜಿ. ಹೋಗಿದ್ದೀರಾ ಆ ದೇವಸ್ಥಾನಕ್ಕೆ? ಹೋಗಿದ್ದೀನಿ ಗುರುಜಿ. ಆ ದೇವಸ್ಥಾನಕ್ಕೆ ನಾಡಿದ್ದು ಶುಕ್ರವಾರ ಸಂಕಷ್ಟಹರ ಚತುರ್ಥಿ ವ್ರತ ಇದೆ. ಆ ದಿನ ವ್ಯವಸ್ಥಿತವಾಗಿ ಹರ್ಕ ಪುಷ್ಪದ ಮಾಲೆಯನ್ನ, ಅಂದರೆ ಬಿಳಿ ಹೆಕ್ಕದ ಮಾಲೆಯನ್ನ ಅರ್ಪಣೆಯನ್ನ ಮಾಡಿ, ಉಪವಾಸವಿದ್ದು ಸಂಕಷ್ಟಹರ ಚತುರ್ಥಿ ವ್ರತವನ್ನ ಆಚರಣೆಯನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ, ಚಂದ್ರಹರ್ಘ್ಯವನ್ನ ಬಿಡಿ. ಈ ರೀತಿ ನೀವು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಕಷ್ಟ ಕಾರ್ಪಣ್ಯಗಳು ಖಂಡಿತವಾಗಿ ನಿವಾರಣೆಯಾಗತ್ತೆ. ಇನ್ನೂ ಹೆಚ್ಚಿಗೆ ಪರಿಹಾರ ನಿಮಗೆ ಬೇಕು ಅನ್ನೋದಾದರೆ ನೇರವಾಗಿ ಒಮ್ಮೆ ಬಂದು ಕಚೇರಿಯಲ್ಲಿ ಭೇಟಿ ಮಾಡಿ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ಅಕ್ಕಮ್ಮ ಅನ್ನೋರು ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಕ್ಕಮ್ಮ ಅವರೇ, ಯಾರ ಬಗ್ಗೆ ಕೇಳಬೇಕು? ಗುರುಗಳಿದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ರೀ ಗುರುಜಿ ಅವರೇ. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳುವ. 2. ನಿಮ್ಮ ಮನಿ ದೇವ್ರು ಯಾವುದು? ವನಿಕೇರಿ ಮಲ್ಲಯ್ಯರಿ ಎಲ್ಲಮ್ಮ ರೀ. 2. ನೀವು ಹೇಳಿರ್ತಕ್ಕಂಥ ಒಂದು ಪ್ರಶ್ನೆಯ ಸಂಖ್ಯೆಯ ಪ್ರಕಾರ ನಾನು ತಾಂಬೂಲ ಪ್ರಶ್ನೆಗೆ ಹೋಗ್ತೀನಿ. ನೋಡೋಣ ತಾಂಬೂಲ ಪ್ರಶ್ನೆ ಏನು ಹೇಳುತ್ತೆ. 1 2 3 4 5 6 7. ಏನು ಗುರುಜಿ, ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಆದರೆ ನೆಮ್ಮದಿ ಕೊಟ್ಟಿಲ್ಲ. ಹೇಳಿದ್ದನ್ನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ನನ್ನ ಮಾತು ಯಾರೂ ಕೂಡ ತಗೊಳ್ಳಲ್ಲ. ಇದೇ ರೀತಿ ಆದರೆ ಮುಂದೆ ಏನು? ನಮ್ಮ ಜೀವನದಲ್ಲಿ ವ್ಯವಸ್ಥಿತವಾದ ಜೀವನ, ಎಲ್ಲರ ರೀತಿ ಬದುಕಬೇಕು ಅಂತ ಆಸೆ ಆಕಾಂಕ್ಷೆಗಳಿದೆ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕರೆ ಮಾಡಿದ್ದೀರಾ, ಹೌದಾ? ಹೌದ್ರಿ. ನಮಸ್ತೆ ರೀ. ಭಾಳ ನನಗೆ ಎಲ್ಲ ರೀತಿಯಿಂದ ಯಾರಿಂದಲೂ ನನಗೆ ಕಮ್ಮಿ ಇಲ್ರಿ ಗುರುಗಳೇ. ಹೌದಮ್ಮ, ಹೌದು ತಾಯಿ. ಯಾರು ಕೂಡ
ಯಾರೂ ಕೂಡ ನೀವು ಹೇಳಿದ್ದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ನಿಮ್ಮ ಮಾತಿಗೆ ಸರಿಯಾಗಿ ಪ್ರತಿಫಲವನ್ನು ಕೂಡ ಸರಿಯಾಗಿ ಕೊಡಲ್ಲ, ಬರೀ ಕಷ್ಟಪಡೋದೇ ಆಗೋಯ್ತು ಜೀವನ. ಆದರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ತಾಯಿ. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಒಂದು 5 ಅಮಾವಾಸ್ಯೆ ದಿನ 3 ಬಗೆಯ ಎಣ್ಣೆಯನ್ನ ಒಂದು ಶಕ್ತಿ ದೇವತೆಯ ಅಂದರೆ ದುರ್ಗಾ ಮಾತೆ ಅಥವಾ ಚಾಮುಂಡೇಶ್ವರಿ ಶಕ್ತಿ ದೇವತೆಯ ಅಮ್ಮನವರ ದೇವಾಲಯದಲ್ಲಿ ನಂದಾ ದೀಪಕ್ಕೆ ಹಾಕಿ ಒಂದು 10 ನಿಮಿಷ ಆ ದೇವರ ವಿಗ್ರಹದ ಮುಂದೆ ಕೂತು ನಿಮ್ಮ ಕಷ್ಟ ಕಾರ್ಪಣ್ಯ ಎಲ್ಲವನ್ನೂ ಕೂಡ ಅರ್ಪಣೆಯನ್ನ ಮಾಡಿ ಬನ್ನಿ. ಖಂಡಿತವಾಗಿ ಅನುಕೂಲಗಳು ಲಭ್ಯವಾಗತ್ತೆ ತಾಯಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಕರೆ ಮಾಡಿದ್ರೆ. ಗುರುಗಳೇ, ಇವತ್ತಿನ ವಿಷಯದ ಕಡೆ ಹೋಗೋದಾದ್ರೆ, ಏಕ ನಕ್ಷತ್ರದಲ್ಲಿ ಬಹಳಷ್ಟು ಜನ ಗೊತ್ತಿದ್ದೋ ಗೊತ್ತಿಲ್ದೇನೋ ಮದುವೆ ಆಗ್ಬಿಟ್ಟಿರ್ತಾರೆ. ಈ ಗೊತ್ತಿದ್ದೋ ಗೊತ್ತಿಲ್ದೇನೋ ಮದುವೆ ಆಗಿರೋರಿಗೆ ಕಾಡುವಂತಹ ದೋಷಗಳಿಂದ ಪಾರಾಗೋದು ಹೇಗೆ? ಈ ಏಕ ನಕ್ಷತ್ರದಲ್ಲಿ ಮದುವೆ ಆದ್ರೆ ಯಾವೆಲ್ಲ ದೋಷಗಳು ಕಂಡು ಬರುತ್ತೆ ಗುರುಗಳೇ? ಮುಖ್ಯವಾಗಿ ಏಕ ನಕ್ಷತ್ರದ ವಿಚಾರ, ವಧು ಮತ್ತೆ ವರ ಇವರಿಬ್ಬರದು ಏಕ ನಕ್ಷತ್ರ ಇದ್ದಾಗ ಬಹಳಷ್ಟು ಜನ ಏಕ ನಕ್ಷತ್ರ ಅಂದ್ರೆ ಸಾಕು ಖಂಡಿತವಾಗಿ ಅಯ್ಯೋ ನಿಷಿದ್ಧ, ಮದುವೆ ಮಾಡಲೇಬಾರದು. ಬಹಳಷ್ಟು ಜನ ಜ್ಯೋತಿಷ್ಯರು ಹೇಳುವುದು, ಅದಕ್ಕೆ ಹೇಳುವುದು ಅಲ್ಪ ಜ್ಯೋತಿಷ್ಯರು ಅಂತ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯದ ಒಂದು ವಿಚಾರಕ್ಕೆ ನಾವು ಬಂದಾಗ, ಏಕ ನಕ್ಷತ್ರದ ಒಂದು ವಿಚಾರವನ್ನು ನಾವು ನೋಡಿದಾಗ, ವಧುವರರ ಏಕ ನಕ್ಷತ್ರದ ವಿಚಾರದಲ್ಲಿ ಅನೇಕ ಗ್ರಂಥಗಳಲ್ಲಿ ಒಂದೊಂದು ವಿಧವಾಗಿ ಉತ್ತಮ, ಮಧ್ಯಮ ಮತ್ತೆ ಅಧಮ ಅಂತ ಹೇಳಲ್ಪಟ್ಟಿದೆ, ನಿಷಿದ್ಧಗಳನ್ನ ಹೇಳಲ್ಪಟ್ಟಿದೆ. ಅವುಗಳೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಶ್ವಿನಿ, ರೋಹಿಣಿ ನಕ್ಷತ್ರ, ಮಕಾ ನಕ್ಷತ್ರ, ಶ್ರವಣ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರ ಇವುಗಳು ಉತ್ತಮವೆಂತಲೂ. ಅಂದರೆ ಇಂಥ ಒಂದು ನಕ್ಷತ್ರಗಳಿಗೆ, ಯಾವ್ಯಾವ ನಕ್ಷತ್ರಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ರೋಹಿಣಿ, ಮಕ, ಶ್ರವಣ, ಉತ್ತರಾಭಾದ್ರ, ರೇವತಿ ಈ ನಕ್ಷತ್ರಗಳಲ್ಲಿ ಹುಡುಗ ಮತ್ತೆ ಹುಡುಗಿದು ಏಕ ನಕ್ಷತ್ರವಾಗಿದ್ದರೂ ಕೂಡ ವಿವಾಹವನ್ನ ಮಾಡಬಹುದು. ಯಾವುದೇ ರೀತಿಯ ದೋಷ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮಧ್ಯಮ ಅಂತ ಅಂದ್ರೆ ಅಶ್ವಿನಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಪುಬ್ಬ, ಚಿತ್ತ, ಅನುರಾಧ ಇವುಗಳು ಮಧ್ಯಮವೆಂತಲೂ, ಕೃತಿಕ, ಪುನರ್ವಸು, ವಿಶಾಖ ಇವುಗಳು ಅಶುಭಗಳೆಂದು, ಮಿಕ್ಕ ನಕ್ಷತ್ರಗಳು ನಿಷಿದ್ಧ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ನಿಷಿದ್ಧದ ನಕ್ಷತ್ರದಲ್ಲೂ ಕೂಡ ಬಂದಾಗ ವಧು ವರರ ನಕ್ಷತ್ರಗಳು ಏಕ ನಕ್ಷತ್ರವಾಗಿದ್ದು ಮದುವೆ ಮಾಡಲೇಬೇಕು ಅನ್ನೋ ಪಕ್ಷದಲ್ಲಿ ವರನದು ಪೂರ್ವ ಪಾದವಾಗಿರಬೇಕು. ಅಂದ್ರೆ ಮೊದಲು ಪಾದ ಅಂತಕ್ಕಂಥದ್ದು ಯಾರದು? ವರ, ಹುಡುಗನ ಒಂದು ಪಾದ ಅಂತಕ್ಕಂಥದ್ದು ಮೊದಲು ಬರಬೇಕು. ಆಗ ಮದುವೆ ಮಾಡುವುದು. ಅಕಸ್ಮಾತ್ ಈಗ ಏಕ ನಕ್ಷತ್ರ ಮದುವೆ ಆಗೋಗ್ಬಿಟ್ಟಿದೆ, ಏನ್ ಮಾಡೋದು? ಮಕ್ಕಳು ಕೂಡ ಆಗೋಗ್ಬಿಟ್ಟಿದೆ. ಅಯ್ಯೋ ನಮಗೆ ದೋಷ ಅಂತೆ. ಹೌದು, ದೋಷ ಇದೆ ನಿಜ. ಬಹಳಷ್ಟು ಕಷ್ಟ ಪಡಬೇಕು ಜೀವನ ಮಾಡ್ಲಿಕ್ಕೆ, ಬಹಳಷ್ಟು ಜಂಜಾಟಗಳು, ಇಲ್ಲದೇ ಇರ್ತಕ್ಕಂಥ ತೊಂದರೆಗಳು, ತಾಪತ್ರಯಗಳು. ಹಾಗಂತ ಏಕ ನಕ್ಷತ್ರದಲ್ಲಿ ವಿವಾಹವಾದ್ರೆ ಸಾಕು ಗಂಡ ಹೆಂಡತಿ ಒಟ್ಟಿಗೆ ಬಾಳಲ್ಲ ಅಂತ ಖಂಡಿತವಾಗಿ ಎಲ್ಲೂ ಕೂಡ ಯಾವುದೇ ಒಂದು ಗ್ರಂಥದಲ್ಲೂ ಕೂಡ ನಮೂದಿಸಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಏನಪ್ಪಾ ಅಂದ್ರೆ ಹಿರಿಯರು ಏನ್ ಮಾಡಿದ್ದಾರೆ, ಏಕ ನಕ್ಷತ್ರದಲ್ಲಿ ಮದುವೆಯಾದಾಗ ಕಷ್ಟ ಕಾರ್ಪಣ್ಯಗಳು ಅಧಿಕವಾಗಿ ನೀವು ಅನುಭವಿಸಬೇಕಾಗತ್ತೆ. ಅದರ ಬದಲು ಮೊದಲೇ ವ್ಯವಸ್ಥಿತವಾಗಿ ಡಿಸೈಡ್ ಮಾಡ್ಕೊಂಡ್ಬಿಡಿ. ಯಾಕೆ? ಮೊದಲು ಮದುವೆ ಮಾಡ್ತಕ್ಕಂಥ ಸಮಯದಲ್ಲಿ ಏಕ ನಕ್ಷತ್ರದಲ್ಲಿ ಮದುವೆ ಆಗ್ತಕ್ಕಂಥವರು ನಿಷಿದ್ಧಗಳು ಅಂತಕ್ಕಂಥ ನಕ್ಷತ್ರಕ್ಕೆ ಬಂದಾಗ ಅಲ್ಲೇನೋ ತೊಂದರೆ ಇದೆ, ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನ ನಾವು ಪಡಬೇಕಾಗತ್ತೆ. ಇವತ್ತು ಕೂಡ ನಾನು ಕೇಳ್ತೀನಿ, ಏಕ ನಕ್ಷತ್ರದಲ್ಲಿ ಮದುವೆ ಆಗಿರ್ತಕ್ಕಂಥವರು ಯಾರು? ರೋಹಿಣಿ, ಮಕ, ಶ್ರವಣ, ಉತ್ತರಾಭಾದ್ರ, ರೇವತಿ ನಕ್ಷತ್ರದವರನ್ನ ಬಿಟ್ಟು ಬೇರೆ ನಕ್ಷತ್ರದವರೇನಾದರೂ ಏಕ ನಕ್ಷತ್ರದವರು ಮದುವೆ ಆಗಿದ್ದರೆ ನೋಡಿ, ಜೀವನದಲ್ಲಿ ಬಹಳಷ್ಟು ಕಷ್ಟಪಡ್ತಾರೆ. ಎಷ್ಟೇ ಕಷ್ಟಪಟ್ಟರು ಮೇಲೆ ಬರಲ್ಲ. ಇಲ್ಲದೇ ಇರ್ತಕ್ಕಂಥ ಸಮಸ್ಯೆ ಜೊತೆಗೆ ದರಿದ್ರತೆ ಈ ಒಂದು ಕಡೆ ಬರುತ್ತೆ, ಇನ್ನೊಂದು ಕಡೆ ಕಿತ್ಕೊಂಡು ಹೊರಟೋಗುತ್ತೆ. ಇನ್ನೊಂದು ಕಡೆ ಬೇಕು ಅಂತಂದ್ರೆ ಸಾಲ ಸೂಲಾದಿಗಳನ್ನ ಅಧಿಕವಾಗಿ ಮಾಡ್ಕೊಂಡಿರ್ತಕ್ಕಂಥವರು ಕೂಡ ಬಹಳಷ್ಟು ಜನ ಇದ್ದಾರೆ. ಇಂಥ ಒಂದು ನಕ್ಷತ್ರದವರು ಏನ್ ಮಾಡಬೇಕು? ಗಟ್ಟಿಯಾಗಿ ನಿಮ್ಮ ಕುಲದೇವರನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಬಿಡಬೇಡಿ. ಕುಲದೇವರ ಅನುಗ್ರಹ ಖಂಡಿತವಾಗಿ ನಿಮಗೆ ಪ್ರಾಪ್ತಿಯಾಗತ್ತೆ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಿಮ್ಮ ಕುಲದೇವರನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಗುರುಗಳೇ, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡೋರ ಜೊತೆಗೆ ಕರೆ ಮಾಡಿದವರ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರಗಳನ್ನು ಸಹ ತಿಳಿಸಿಕೊಟ್ಟಿದ್ದೀರಾ. ಹಾಗೆ ಏಕನಕ್ಷತ್ರದಲ್ಲಿ ಮದುವೆ ಆಗೋದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಸಹ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇನ್ನು ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಅವರ ವಿಳಾಸ ಹೀಗಿದೆ:
ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್ ಟೆಲಿಕಾಂ ಲೇಔಟ್ ಕೆಇಬಿ ಆಫೀಸ್ ಹತ್ತಿರ ನಾಗವಾರ ರಿಂಗ್ ರೋಡ್ ಬೆಂಗಳೂರು 43. ಹಾಗೆ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ: 997222530004 ಮತ್ತೊಂದು ದೂರವಾಣಿ ಸಂಖ್ಯೆ 997222530005. ಹಾಗೆ ನೀವು www.astrobrahma.net ಲಾಗಿನ್ ಆಗಿ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು. ನಾವು ಹೊರಡುವಂತಹ ಸಮಯ ಆಯಿತು. ಇದಾಗಿತ್ತು ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.